ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಶುಭೋದಯ ತುಳಸಿಯವರೇ, ಬಿಸಿ ಬಿಸಿ ಟೀ ನಿಮಗೋಸ್ಕರ. ಅಮ್ಮವ್ರಿಗೆ ನಾನು ಶುಭೋದಯ ಹೇಳಿದ್ದು ಕೇಳಿಸ್ಲಿಲ್ವೇನೋ? ನನ್ನ ಕನಸುಗಳೆಲ್ಲ ನನಸಾಗ್ತಾ ಇದೆ ಅಲ್ವಾ ಮಾಧವರೇ? ಅವತ್ತು ನವರಾತ್ರಿ ಹಬ್ಬದ ದಿನ ಈ ಗೊಂಬೆಗಳನ್ನೆಲ್ಲ ಜೋಡಿಸುವಾಗ ನಾನು ನಮ್ಮ ಮನೆ ಬಗ್ಗೆ ದೊಡ್ಡ ದೊಡ್ಡ ಕನಸುಗಳನ್ನ ಕಂಡಿದ್ದೆ. ನಮ್ಮ ಮನೆ ಮಕ್ಕಳೆಲ್ಲ ಒಂದಾಗಿ ನಮ್ಮ ಮನೆಯಲ್ಲಿ ಕೋಪ ಅಸೂಯೆ ಯಾವುದೂ ಇಲ್ಲದೆ ಒಬ್ರನ್ನೊಬ್ರು ಅರ್ಥ ಮಾಡಿಕೊಂಡು ಎಲ್ಲರೂ ಸಂತೋಷವಾಗಿರ್ತೀವಿ ಅನ್ನೋ ಕನಸು ಕಂಡಿದ್ದೆ. ಈಗ ನನ್ನ ಕನಸೆಲ್ಲ ನನಸಾಗ್ತಾ ಇದೆ ನೋಡಿ. ಈ ಗೊಂಬೆನ ಸಮರ್ಥ ಅಂದ್ಕೊಂಡಿದ್ದೆ, ಇದು ಅವಿ ಅಂದ್ಕೊಂಡಿದ್ದೆ, ಇದು ಸಂಧ್ಯಾ, ಇದು ಅಭಿ, ಇದು ನಿಧಿ. ನಾನು ಈ ಗೊಂಬೆಗಳನ್ನೆಲ್ಲ ಒಟ್ಟಿಗೆ ಜೋಡಿಸುವಾಗ ನನ್ನ ಮಕ್ಕಳು ಇದೇ ರೀತಿ ಒಟ್ಟಿಗೆ ಇದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನ್ಕೋತಾ ಇದ್ದೆ. ಈಗ ಕನಸೆಲ್ಲ ನನಸಾಗ್ತಿದೆಯಲ್ಲ ತುಳಸಿಯವರೇ. ನನ್ನ ಮಕ್ಕಳೆಲ್ಲರೂ ನಿಮ್ಮನ್ನು ಅಮ್ಮ ಅಂತ ಒಪ್ಕೊಂಡಿದ್ದಾಯ್ತು. ಹೌದು, ಸಮರ್ಥು ಸಂಧ್ಯಾ ಕೂಡ ನಿಮ್ಮನ್ನ ಅಪ್ಪ ಅಂತ ಒಪ್ಕೊಂಡಿದ್ದಾಯ್ತು. ಅಷ್ಟೇ ಅಲ್ಲ, ಅಭಿನ ಸಮರ್ಥ ಅಣ್ಣ ತಮ್ಮ ಅಂತ ಒಪ್ಕೊಂಡಿದ್ದಾನೆ. ಅವನಿಗೆ ಅವ್ರ ಬಗ್ಗೆ ಮನಸ್ಫೂರ್ತಿಯಾಗಿ ಸಂತೋಷ ಇದೆ. ಹೌದು ತುಳಸಿಯವರೇ, ನಾನು ಅದನ್ನು ಗಮನಿಸಿದ್ದೀನಿ. ಅಭಿ ಮೊದಲೆಲ್ಲ ಸಮರ್ಥ ಅಂದರೆ ಸಿಡುಕಾಡ್ತಿದ್ದ. ಈಗ ಸಮರ್ಥನ ಜೈಲಿಂದ ಬಿಡಿಸೋದಕ್ಕೆ ಅವನಷ್ಟು ಒದ್ದಾಡಿದವರು ಬೇರೆ ಯಾರೂ ಇಲ್ಲ. ಮಕ್ಕಳೆಲ್ಲ ಒಂದಾಗಿದ್ದಾರೆ. ಆದರೆ ಏನು ಮಾಧವರೇ? ನಾವು ಈಗಿರೋ ನಮ್ಮ ಮಕ್ಕಳ ಬಗ್ಗೆ ಎಷ್ಟು ಚಿಂತೆ ಮಾಡ್ತಾ ಇದ್ದೀವೋ ಹಾಗೆ ಮುಂದೆ ಪ್ರಪಂಚ ನೋಡಬೇಕಾಗಿರೋ ಆ ನಮ್ಮ ಪುಟ್ಟ ಕಂದನ ಬಗ್ಗೆನೂ ಗಮನ ಹರಿಸ್ಬೇಕಲ್ವಾ? ಹೌದು ಮಾಧವರೇ, ಈ ಮಗುನ ನಾವು ತುಂಬ ಚೆನ್ನಾಗಿ ನೋಡ್ಕೋಬೇಕು. ಈ ಮಗು ಪ್ರಪಂಚ ನೋಡ್ತಿದ್ದ ಹಾಗೆ ಈ ಮಗುನ ನಾನು ಪೂರ್ಣಿ ಮಡ್ಲಿಗೊಪ್ಸಿ ನೆಮ್ಮದಿಯಿಂದ ಮುಕ್ತಿ ಪಡ್ಕೋಬೇಕು. ಮುಕ್ತಿನ? ಚಚ, ಯಾಕೆ ಹೀಗೆ ಮಾತಾಡ್ತಾ ಇದ್ದೀರಾ? ಈ ಮಗುನ ಪೂರ್ಣಿ ಮಡ್ಲಲ್ಲಿ ಹಾಕ್ತೀವಿ ನಿಜ, ಆದರೆ ಈ ಮನೆ ಮಕ್ಕಳೆಲ್ಲ ನಿಮ್ಮ ಮಡ್ಲಲ್ಲಿದ್ದಾರೆ ಅನ್ನೋದನ್ನ ಮರಿಬೇಡಿ. ಆಗಬಹುದು, ಮಹಾರಾಜರ ಅಪ್ಪಣೆ ಹೇಗಿದೆಯೋ ಹಾಗೆ ಆಗಲಿ. ಆದ್ರೆ ಇಷ್ಟಕ್ಕೆಲ್ಲ ಮಹಾರಾಜರು ಕೋಪ ಮಾಡಿಕೊಂಡ್ರೆ ಚೆನ್ನಾಗಿರಲ್ಲ. ಹೌದಾ? ನಾನು ಕೋಪ ಮಾಡಿಕೊಂಡ್ರೆ ನಿಜವಾಗ್ಲೂ ಚೆನ್ನಾಗಿರಲ್ವಾ? ಕೋಪ ಮಾಡಿಕೊಂಡ್ರೆ ಮುತ್ತಾಗೆ ಇರ್ತೀರಾ, ಆದರೆ ನಿಮ್ಮ ಮುಖಕ್ಕೆ ಕೋಪ ಹೊಂದಲ್ಲ. ನೀವು ನಗ್ನಗ್ತಾ ಇದ್ರೇನೆ ಚೆನ್ನಾಗಿರುತ್ತೆ. ಆಹಾ, ಆಗಬಹುದು ಮಹಾರಾಣಿಯವರೇ. ನೀವು ಹೇಗೆ ಹೇಳ್ತೀರೋ ಹಾಗೆ. ನೀವು ನಗ್ನಗ್ತಾನೆ ಇರಬೇಕು ಅಂತ ಹೇಳಿದ್ರೆ ನಾನು ನಗ್ನಗ್ತಾನೆ ಇರ್ತೀನಿ. ಈಗ ನಗು ಸಾಕ ಮಹಾರಾಣಿಯವರೇ? ಅದಕ್ಕೆ ತಿಂಡಿ ತುಂಬ ಚೆನ್ನಾಗಿದೆ. ನೀವು ಹೀಗೆ ಬಡಿಸ್ತಾನೆ ಇದ್ರೆ ಇಡೀ ದಿನ ಕುತ್ಕೊಂಡು ತಿಂತಾನೆ ಇರ್ತೀನಿ. ಆ ಮಹಾನುಭಾವ, ಆಫೀಸಲ್ಲಿ ಮೀಟಿಂಗ್ ಇದೆ, ಇಡೀ ದಿನ ನೀನು ಕುತ್ಕೊಂಡು ತಿಂತಾ ಇದ್ರೆ ಆಫೀಸಲ್ಲಿ ಮೀಟಿಂಗ್ ನಿಮ್ಮಪ್ಪ, ಸಾರಿ ಮೀಟಿಂಗ್ ಯಾರು ಮಾಡ್ತಾರೆ? ನೀನು ತಿನ್ನಲೇಬೇಕು ಅಂದರೆ ಆಫೀಸ್ಗೆ ತೊಗೊಂಡೋಗಿ ಅಲ್ಲೇ ಕೂತ್ಕೊಂಡು ತಿನ್ನು. ಅದು ಸರಿನೇ ರೀ, ಇದನ್ನ ನನ್ನ ಮೈದ್ನಿಗೆ ಕೊಟ್ಬಿಡಿ. ಥ್ಯಾಂಕ್ಸ್. ಅದಕ್ಕೆ ಅಭಿ, ಅದು ನಿನ್ಗಲ್ಲ. ಅಭಿಗಲ್ವಾ? ಈಗ ತಾನೇ ಮೈದಂಗೆ ಅಂತ ಹೇಳ್ಕೊಟ್ಟು ಈಗ ಅಭಿಗಲ್ಲ ಅಂತೇಳಿ ಅವಮಾನ ಮಾಡ್ತಿದ್ಯಾ? ದೀಪಿಕಾ, ಯಾಕೆ ಈ ಥರ ಮಾತಾಡ್ತಿದ್ಯಾ? ಅದು ನನಗಲ್ಲ ಅಂತ ನನಗೂ ಚೆನ್ನಾಗಿ ಗೊತ್ತು. ಅದು ಸಮರ್ಥ್ಗೆ ತಾನೆ? ಹೌದು, ಸಮರ್ಥ್ಗೆನೆ. ಪಾಪುಗ ಪಾಪು ಇವತ್ತು ಮನೆಗೆ ಬರ್ತಿಲ್ವಾ? ಇಲ್ಲಮ್ಮ,
ಅವ್ನು ಬರೋದು ಲೇಟ್ ಆಗೈತಂತೆ. ಅವ್ನು ಡೈರೆಕ್ಟಾಗಿ ಆಫೀಸ್ಗೆ ಬರ್ತಾನಂತೆ. ಅದಕ್ಕೆ ಈ ಬಾಕ್ಸ್ನ ನಾನೇ ಅವನು ಕೊಡ್ತೀನಿ. ಈ ಮಾತು ನಿನ್ನ ಬಾಯಿಂದ ಕೇಳ್ತಿದ್ದೀನ? ನನಗೆ ನಂಬಕ್ಕೆ ಆಗ್ತಿಲ್ಲ. ಯಾಕೆ? ಅವ್ನು ಸ್ಟೇಷನಲ್ಲಿ ಇರಬೇಕಾದ್ರೆ ಎಸ್ಸಲ್ಲಿ ಊಟ ತೊಗೊಂಡೋಗಿ ಕೊಟ್ಟಿಲ್ವಾ? ಆದರೆ ಬೇಜಾರೇನಪ್ಪ ಅಂದರೆ ಅದಕ್ಕೆ ಸಮರ್ಥಂಗೆ ಮಾತ್ರ ಬಾಕ್ಸ್ ರೆಡಿ ಮಾಡಿದ್ದಾರೆ, ನನಗೆ ರೆಡಿ ಮಾಡಿಲ್ಲ. ಯಾಕೆ? ನಾನು ಆಫೀಸಲ್ಲಿರಲ್ವಾ? ನನಗೂ ಹಶ್ವಾಗಲ್ವಾ? ಅದು ನನಗೆ ಗೊತ್ತಿಲ್ವಾ? ಇಲ್ಲಿ ನೋಡು, ನಿನಗೆ ಬಾಕ್ಸ್ ರೆಡಿ ಆಗಿದೆ. ಇದ್ರಲ್ಲಿ ಸ್ವಲ್ಪ ಊಟ ಜಾಸ್ತಿನೇ ಇದೆ. ಆಹಾ, ಅತ್ತಿಗೆ ಅಂದರೆ ನನ್ನ ಅತ್ತಿಗೆ. ಹೌದು, ಈ ಮನೆಯಲ್ಲಿ ಅವಳು ಎಲ್ರೂ ಅರ್ಥ ಮಾಡಿಕೊಂಡು ಎಲ್ರೂ ಪ್ರೀತಿಯಿಂದ ನೋಡ್ಕೊಳ್ಳೋ ತಾಯಿ ಅಂತ ಹೇಳ್ಬೋದು. ಅಯ್ಯಯ್ಯೋ, ಅಷ್ಟು ದೊಡ್ಡ ಮಾತೆಲ್ಲ ಬೇಡಮ್ಮ. ಹಾಗೇನಾದರೂ ಹೇಳಬೇಕು ಅಂದರೆ ಆ ಗುಣ ಬಂದಿದ್ದೆ ನಿಮ್ಮಿಂದ, ನಿಮಗೆ ಹೇಳಬೇಕು. ಇದು ಕರೆಕ್ಟ್ ಮಾತು. ಅಮ್ಮ ಅಂದರೆ ನಮ್ಮಮ್ಮ. ಪೂರ್ಣಿ, ಇನ್ನು ಸ್ವಲ್ಪ ಚಟ್ನಿ ಹಾಕು. ನಾನು ತರ್ತೀನಿ. ಪೂರ್ಣಿ, ನಿಂಗೆ ಯಾವುದೋ ಕಾಲ್ ಬರ್ತಾ ಇದೆ, ಯಾವುದೋ ಅನ್ನೋನ್ ನಂಬರು. ಹಲೋ, ಕಂಪ್ನಿ ಕಡೆಯಿಂದ ಕಾಲು. ಪೂರ್ಣಿ, ಏನು ಯೋಚನೆ ಮಾಡ್ತಾ ಇದೀಯಾ? ಅವಿಗೆ ತಿಂಡಿ ಬಡಿಸು. ಹಾಂ, ಇಲ್ಲಮ್ಮ, ಬೇಡ, ಸಾಕು, ನನಗೆ ಹೊಟ್ಟೆ ತುಂಬೋಯ್ತು. ಅಮ್ಮ, ನೀವು ಬೇಗ ರೆಡಿಯಾಗಿ ಇವತ್ತು ಸ್ಟೇಷನ್ಗೆ ಹೋಗಿ ಬರೋಣ. ಸ್ಟೇಷನಲ್ಲಿ ಪೊಲೀಸರು ಒಂದಷ್ಟು ರೌಡಿಗಳನ್ನ ಅರೆಸ್ಟ್ ಮಾಡಿದಾರಂತೆ. ಕಾರ್ ಕದ್ದಿರೋ ರೌಡಿಗಳು ಅವರೇ ಇರ್ಬೋದಾ ಅಂತ ನೀವು ಅವ್ರನ್ನ ಐಡೆಂಟಿಫೈ ಮಾಡಬೇಕು. ಸರಿನಪ್ಪ, ಹೋಗೋಣ. ಪೂರ್ಣಿ, ಕಾಲ್ ಬರ್ತಾ ಇದೆಯಲ್ಲ, ಸುಮ್ಮನೆ ಇದೆಯಾ? ರಿಸೀವ್ ಮಾಡು. ಹಲೋ ಹಲೋ, ಹಲೋ. ಯಾಕೋ ನಿನ್ ವಾಯ್ಸ್ ತುಂಬಾ ಡಲ್ ಆಗಿದೆ. ನಿನ್ ವಾಯ್ಸ್ ಕೇಳ್ತಿದ್ರೇನೆ ಹೇಳ್ಬೋದು ಅಲ್ಲೇನೋ ನಡೀತಿದೆ ಅಂತ. ಮನೆಯವರೆಲ್ಲರೂ ಖುಷಿಯಾಗಿದ್ರು, ನೀನ್ ಯಾಕೆ ಇಷ್ಟೊಂದು ಟೆನ್ಷನ್ ಆಗಿದ್ಯಾ? ನೋಡು, ಮರ್ಯಾದೆಯಿಂದ ಹೇಳ್ತಿದ್ದೀನಿ, ಈ ರೀತಿ ಒಗಟೊಗಟಾಗಿ ಮಾತಾಡೋದು ಬಿಟ್ಟು ನೀನು ಯಾರು ಅಂತ ಹೇಳು. ನೀನು ಯಾಕೆ ನನಗೆ ಹೀಗೆ ಕಾಲ್ ಮಾಡ್ತಿದ್ಯಾ? ನನ್ನ ಮನೇಲಿ ನಡೆಯೋದೆಲ್ಲ ನಿನಗೆ ಹೇಗೆ ಗೊತ್ತಾಗ್ತಿದೆ? ನನ್ನಿಂದ ನಿನಗೇನಾಗಬೇಕಾಗಿದೆ? ನಾನ್ ಯಾರು ಅಂತ ತಿಳ್ಕೊಳ್ಳೋ ಪ್ರಯತ್ನ ಪಡ್ಬೇಡ. ಆದ್ರೆ ನಿನ್ನಿಂದ ನನ್ಗೇನಾಗ್ಬೇಕು ಅಂತ ಕೇಳಿದ್ಯಲ್ಲ, ಅದಕ್ಕೆ ಉತ್ತರ ಕೊಡ್ತೀನಿ. ನಿನ್ನಿಂದ ನನಗೆ ಆಗ್ಬೇಕಾಗಿರೋ ಕೆಲಸಗಳು ತುಂಬಾ ಇದೆ. ನೀನ್ ಆ ಮನೇಲಿ ನಾನು ಹೇಳಿದ ಹಾಗೆಲ್ಲ ನಡ್ಕೋಬೇಕು. ನಾನು ಹೇಳಿದ ಕೆಲಸಗಳನ್ನೆಲ್ಲ ಮಾಡ್ಬೇಕು. ಅದೇ ಯಾಕೆ? ನೀನು ಹೇಳಿದನ್ನ ನಾನು ಯಾಕೆ ಕೇಳಬೇಕು? ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.